ಪಕ್ಷಕ್ಕೆ ನಷ್ಟ. ಯಾರೇ ಆದ್ರೂ ದೊಡ್ಡವರು ಮಾತು, ಹೈಕಮಾಂಡ್ ಮಾತು ಕೇಳಬೇಕು. ಇಲ್ಲಾಂದ್ರೆ ಇವರೇ ಡಿಸಿಷನ್ ತೊಗೊಳಂಗಿದ್ರೂ ಒಬ್ಬರು ಮೇಯ್ನು, ಒಬ್ಬರು ಯಾರು ಡಿಸಿಷನ್ ತೊಗೊಳ್ತಾರೋ ಅವ್ರ ಮಾತು ಕೇಳಬೇಕು ಅಷ್ಟೇ. ನಮ್ಮ ರಾಜ್ಯಕ್ಕೆ ನಾಳೆ ನೆಕ್ಸ್ಟ್ ಟೈಮು BJP ಬರಬೇಕು ಅಂತಿದ್ರೆ ಎಲ್ಲರೂ ಒಂದು ಒಗ್ಗಟ್ಟಿನಲ್ಲಿ ಇದ್ರೆ ನಡೆಯುತ್ತೆ, ಇಲ್ಲಾಂದರೆ ಕಷ್ಟ. ವಿಜೇಂದ್ರ ಅವ್ರ ವಿರುದ್ಧವಾಗಿ ಹೈಕಮಾಂಡ್ ಭೇಟಿ ಆಗಲಿಕ್ಕೆ ದೆಹಲಿಗೆ ಹೋಗಿದ್ದಾರೆ. ಅದು ಅವ್ರ ಪರ್ಸ್ನಲ್, ಅವ್ರು ಹೋಗಲಿ, ಆದ್ರೂ ಒಳಗೆ ಅವ್ರದ್ದು ಏನೇನು ಪಬ್ಲಿಕ್ನಲ್ಲಿ ಅದು ತೋರಿಸ್ಕೋಬಾರ್ದು. ಯತ್ನಾಳ್ ಅವ್ರಿಗೆ ಬೇಕಿತ್ತ ಅಂತ ಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು. ಏನಿದ್ರು ದೊಡ್ಡವರು ಒಬ್ರು ಮಾತು ಕೇಳಬೇಕು, ಹೈಕಮಾಂಡ್ ಮಾತಾಡಬೇಕು. ಇಲ್ಲಾಂದ್ರೆ ಇಲ್ಲೇ ಇವರೇ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು, ಇಲ್ಲಾಂದರೆ ಪಕ್ಷಕ್ಕೆ ತೊಂದರೆ. ಯಾರಿಗೆ ಲಾಭ ಆಗ್ಬೋದು ಇದರಲ್ಲಿ? ಅದೇ ನಾಳೆ ವಿರೋಧ ಪಕ್ಷದವ್ರಿಗೆ, ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನಾಳೆ ಆಗೋ ಸಾಧ್ಯತೆ ಜಾಸ್ತಿ. ಆಮೇಲೆ ಇವ್ರಿಗೆ ತೊಂದರೆ. ನಾಳೆ ನೆಕ್ಸ್ಟ್ ಇವಾಗ ಕಮ್ಮಿ ಸೀಟ್ಗಿನ್ನ ಕಮ್ಮಿ ಸೀಟ್ಗಳು ಬರುತ್ತೆ. ಇವರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಕಮ್ಮಿ ಸೀಟ್ಗಳು ಬರುತ್ತೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರ ಅನ್ನೋದು? ಅವ್ರು ಮುಂದುವರಿಬೇಕು. ಯತ್ನಾಳ್ ಅವರು ಬೇಡ ಅಂತ ಹೇಳಿ? ಬೇಡ ಅಂತಲ್ಲ, ಅವ್ರಿಗೂ ನಮ್ಮ BJPನ ಎಲ್ಲರಿಗೂ ಚಾನ್ಸ್ ಕೊಡ್ತಾರೆ. ಇವತ್ತಿಲ್ಲ ನಾಳೆ ಅವ್ರಿಗೂ ಕೊಡ್ತಾರೆ. ಈಗ ಸದ್ಯಕ್ಕೆ ಇವ್ರು ಮಾಡ್ಕೊಂಡು ಹೋಗ್ಬೇಕು. ಈಗ ಇವರು ಯಡಿಯೂರಪ್ಪ ಅವ್ರ ಮಗನೇ ಮಾಡಬೇಕು. ನೆಕ್ಸ್ಟ್ ಅವ್ರು ಬಂದರೆ ಅವ್ರಿಗೂ ಬರಲಿ ಚಾನ್ಸು. ಎಲ್ಲರಿಗೂ ಚಾನ್ಸ್ ಕೊಡ್ತಾರೆ. ಕೊಡ್ಲಾಂದ್ರೂ ಬೇಡ. ಈಗ ಮನೇಲಿ ಅಪ್ಪ ಇದ್ದಾಗ ಅಪ್ಪ ಮಾಡ್ಕೊಂಡು ಹೋಗ್ಬೇಕು. ಮಗ ನಾನು ಮಾಡ್ತೀನಿ ಅನ್ನೋದು ಬೇಡ, ಯಾರೊಬ್ರು ಮಾಡ್ತಾ ಹೋಗ್ಬೇಕು. ಅದು ನಮ್ಮ ಇದರಲ್ಲಿ ಇವ್ರು ಇರಬೇಕಷ್ಟೆ. ನನ್ನ ಪರ್ಸನಲ್ ಒಪಿನಿಯನು. ಈ BJPಯಲ್ಲಿ ಈಗ ಸದ್ಯಕ್ಕೆ ನಡೀತಿರೋದ್ರಿಂದ ಇಂಟರ್ನಲ್ ಫೈಟಿಂಗಿಂದ ಯಾರಿಗೂ ಅವ್ರ ಪಾರ್ಟಿಗಂತೂ ಖಂಡಿತವಾಗ್ಲೂ ಒಳ್ಳೆಯದಾಗಲ್ಲ. ಸೆಂಟ್ರ್ ಅವರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಇವ್ರುಗಳು ಲೋಕಲ್ ಅವರು ಅದನ್ನೆಲ್ಲ ಕೆಡಿಸಿ ಹಾಳು ಮಾಡ್ತಾರೆ. ವಿಜೇಂದ್ರ ಅವ್ರಿಗೆ ಒಗ್ಗಟ್ಟಾಗಿದ್ದು ಸಪೋರ್ಟ್ ಮಾಡ್ತಿದ್ರೆ ಯತ್ನಾಳ್ ಅವ್ರಿಗೂ ಒಳ್ಳೆಯದು, ಪಾರ್ಟಿಗೂ ಒಳ್ಳೆಯದು. ಯಾರಿಗೆ ಲಾಭ ಇದರಲ್ಲಿ? ಈಗ ಯತ್ನಾಳ್ ಅವರು ಅವ್ರಿಗೆ ಲಾಭ ಅಂದ್ಕೊಂಡು ಮಾಡ್ತಿದ್ದಾರೆ, ಅದರಿಂದ ಅವ್ರಿಗೆ ಯಾವ ಥರದ್ದು ಲಾಭ ಇಲ್ಲ. ಇನ್ನೂ ಅವ್ರಿಗೆ ನಷ್ಟನೇ ಆಗುತ್ತೆ ಹೊರತು ಅವರು ವಿಜೇಂದ್ರ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಪಾರ್ಟಿಗೂ ಒಳ್ಳೆಯದಾಗುತ್ತೆ, ನಮ್ಮ ಜನಗಳಿಗೂ ಒಳ್ಳೆಯದಾಗುತ್ತೆ. ಯತ್ನಾಳ್ ಅವರು BJP ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇವ್ರನ್ನ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕಂತಾರೆ. ಅದು ಕೆಳಗಡೆ ಇಳಿಸಿದ್ರೆ ನೆಕ್ಸ್ಟ್ ಅವ್ರನ್ನ ಯಾರನ್ನ ಕೂಡಿಸ್ತೀರ, ಅವ್ರ ಮೇಲೆ ಇನ್ನೊಬ್ರು ಅಪವಾದ ಆಗ್ತಾರೆ. ಸೊ ಈ ಇಂಟರ್ನಲ್ ಬ್ರೇಕಿಂಗ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ನೀವು ಒಬ್ಬರನ್ನ ಇಳಿಸೋದು ಇನ್ನೊಬ್ಬರನ್ನ ಕೂಡಿಸೋದು ಅಂತ ತಕ್ಷಣ ಯಾರೂ ಸ್ಯಾಟಿಸ್ಫೈ ಆಗಿರಲ್ಲ. ಅದರಿಂದ ಇಷ್ಟೇ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾದ್ರೆ? ಹೌದು. ನಮ್ಮ ರಾಜ್ಯಕ್ಕೆ ಏನೋ ಒಳ್ಳೆಯದಾಗಿದ್ರೆ ಒಬ್ಬರನ್ನ ಕೂಡಿಸಿದ ಮೇಲೆ ಅವ್ರಿಗೆ ಕಣ್ಣು ಮುಚ್ಕೊಂಡು ಸಪೋರ್ಟ್ ಮಾಡಬೇಕು. ಅವ್ರಿಗೆ ಅವಕಾಶ ಕೊಡಬೇಕು ಸಾಕಷ್ಟು ಒಳ್ಳೇದು ಮಾಡೋಕ್ಕೆ. ಅದಕ್ಕಿಂತ ಮುಂಚೆನೇ ಅವ್ರದ್ದು ಕಾಲು ಹಿಡಿತಾ ಕೂತ್ಕೊಂಡ್ರೆ ಅವ್ರ ಸೀಟ್ನ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ಹೊರತು ರಾಜ್ಯಕ್ಕೆ ಯಾವ ಥರದ್ದು ಒಳ್ಳೇದಾಗಲ್ಲ. ಅವ್ರಿಗೆ ಯತ್ನಾಳ್ ಅವ್ರಿಗೆ ಬೇಕಿತ್ತ ಅಂತ? ಬೇಕಾಗಿರಲಿಲ್ಲ. ಈ ಯತ್ನಾಳ್ ಅವ್ರಿಗೆ ಈ ಸ್ಟೇಜಲ್ಲಿ ಬೇಕಾಗಿರಲಿಲ್ಲ. ಅವರು ವಾಕ್ ಬೋರ್ಡ್ಗೋಸ್ಕರ ಓಡಾಡ್ತಿದ್ದಾರೆ, ಸಂತೋಷ, ಅದು ಆಗಬೇಕಾಗಿದ್ದೆ. ಅವರು ವಿಜೇಂದ್ರ ಅವ್ರನ್ನ ತಮ್ಮ ಜೊತೆಲಿ ಸೇರಿಸ್ಕೊಂಡು ಮಾಡಬೇಕಾಗಿರೋದು ಕೆಲಸ. ಅದು ಬಿಟ್ಬಿಟ್ಟು ಅವ್ರು ವಿಜೇಂದ್ರ ಅವ್ರ ಅಗೇನ್ಸ್ಟ್ ಹೋದರೆ ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ, ಪಾರ್ಟಿಗಂತೂ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.